ನಮಸ್ಕಾರ ಸ್ನೇಹಿತರೆ, ನಾವು ಈ ವಿಡಿಯೋದಲ್ಲಿ ಯಾವ ಕಾರಣದಿಂದ ಮನುಷ್ಯರ ಮನೆಯಲ್ಲಿ ದರಿದ್ರ ಬರುತ್ತದೆ, ಯಾವ ಕೆಲಸ ಮಾಡುವುದರಿಂದ ಲಕ್ಷ್ಮೀದೇವಿ ಮನೆ ಬಿಟ್ಟು ಹೊರಟು ಹೋಗುತ್ತಾಳೆ, ಯಾವ ಪುಣ್ಯ ಮಾಡುವುದರಿಂದ ಲಕ್ಷ್ಮಿ ಮನೆಯೊಳಗೆ ಬರುತ್ತಾಳೆ ಎಂದು ಕೃಷ್ಣನ ಬಾಯಿಂದ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಕೊಡಿ. ಒಂದು ಸಲ ನಾರದ ಮುನಿ ಶ್ರೀಕೃಷ್ಣನ ಹತ್ತಿರ ಬಂದು, ಸ್ವಾಮಿ, ನನ್ನ ಮನಸ್ಸಿನಲ್ಲಿ 3 ಪ್ರಶ್ನೆಗಳಿವೆ, ಅದಕ್ಕೆ ನಿಮ್ಮ ಹತ್ತಿರ ಉತ್ತರ ಸಿಗುತ್ತದೆ ಎಂಬ ಆಸೆಯಿಂದ ಬಂದೆ ಅಂದರು. ಅದಕ್ಕೆ ಶ್ರೀಕೃಷ್ಣ, ನಾರದ, ನಿನ್ನ ಮನಸ್ಸಿನಲ್ಲಿರುವ ಆ 3 ಪ್ರಶ್ನೆಗಳನ್ನು ಕೇಳು, ನಾನು ಉತ್ತರಿಸುತ್ತೇನೆ ಎಂದು ಹೇಳಿದರು. ಆಗ ನಾರದ ಮುನಿ, ಸ್ವಾಮಿ, ಮನುಷ್ಯನ ಜೀವನದಲ್ಲಿ ಯಾವ ಕಾರಣದಿಂದ ದರಿದ್ರ ಬರುತ್ತದೆ, ಯಾವ ಪಾಪ ಮಾಡುವುದರಿಂದ ಲಕ್ಷ್ಮಿ ಮನೆಯಿಂದ ಹೊರಟು ಹೋಗುತ್ತಾರೆ, ಯಾವ ಪುಣ್ಯ ಮಾಡುವುದರಿಂದ ಲಕ್ಷ್ಮಿ ಮನೆಗೆ ಬರುತ್ತಾರೆ ಎಂದು ಕೇಳಿದರು. ಆಗ ಶ್ರೀಕೃಷ್ಣ, ನಾರದ, ನಿನ್ನ ಪ್ರಶ್ನೆಗಳು ಎಲ್ಲರಿಗೂ ತುಂಬಾ ಉಪಯೋಗವಾಗುತ್ತದೆ. ನಿನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಒಂದು ಕಥೆಯ ಮೂಲಕ ಕೊಡುತ್ತೇನೆ, ಕೇಳು. ಪೂರ್ವದಲ್ಲಿ ಧರ್ಮಧ್ವಜ ಎಂಬ ಒಬ್ಬ ಮಹಾರಾಜನಿದ್ದ. ಅವನು ತುಂಬಾ ಧರ್ಮಾತ್ಮ. ಪ್ರಜೆಗಳಿಗಾಗಿ ಎಷ್ಟೋ ಸೇವೆಗಳನ್ನು ಮಾಡುತ್ತಿದ್ದ, ಎಷ್ಟೋ ದಾನ ಧರ್ಮಗಳನ್ನು ಮಾಡುತ್ತಿದ್ದ. ಆ ಮಹಾರಾಜ ಎಷ್ಟೊಂದು ಧರ್ಮಾತ್ಮ ಅಂದರೆ, ಅವನ ರಾಜ್ಯದಲ್ಲಿ ಚಿಕ್ಕ ಪುಟ್ಟ ವ್ಯಾಪಾರಸ್ಥರು ಬೆಳಿಗ್ಗೆಯಿಂದ ಸಂಜೆಯವರೆಗೂ ಏನನ್ನೂ ವ್ಯಾಪಾರ ಮಾಡದೆ ಹಾಗೆ ಇದ್ದರೆ, ಸಂಜೆ ಸ್ವತಃ ಮಹಾರಾಜ ಬಂದು ಆ ವಸ್ತುಗಳನ್ನು ಕೊಂಡುಕೊಂಡು ಅವರಿಗೆ ದುಡ್ಡು ಕೊಡುತ್ತಿದ್ದ. ಪ್ರತಿದಿನ ಸಂಜೆ ಅದೇ ರೀತಿ ಆ ರಾಜನ ಸೈನಿಕರು ಎಲ್ಲ ವ್ಯಾಪಾರಸ್ಥರ ಹತ್ತಿರ ಹೋಗಿ ಉಳಿದ ವಸ್ತುಗಳನ್ನು, ಪದಾರ್ಥಗಳನ್ನು ಕೊಂಡುಕೊಂಡು ಅದಕ್ಕೆ ಸರಿಪಡುವ ಹಣವನ್ನು ಕೊಟ್ಟು ಬರುತ್ತಿದ್ದರು. ಇದರಿಂದ ಮಹಾರಾಜನ ದೊಡ್ಡ ಗುಣವನ್ನು 4 ದಿಕ್ಕಿನ ಪ್ರಜೆಗಳು ಮಾತನಾಡಿಕೊಳ್ಳುತ್ತಿದ್ದರು. ತುಂಬಾ ಜನರು ಅವನನ್ನು ಹೊಗಳುತ್ತಿದ್ದ ಕಾರಣ ಆ ವಿಷಯ ಸ್ವರ್ಗಕ್ಕೂ ಕೂಡ ಗೊತ್ತಾಯಿತು. ಹಾಗೆ ಯಮದೇವರ ಕಿವಿಗೂ ಕೂಡ ಬಿತ್ತು. ಧರ್ಮಧ್ವಜನ ಗುಣವನ್ನು ಸ್ವತಃ ಪರೀಕ್ಷೆ ಮಾಡಲು ಯಮದೇವರು ಒಬ್ಬ ಬಡ ಬ್ರಾಹ್ಮಣನ ವೇಷದಲ್ಲಿ ಒಂದು ಪೆಟ್ಟಿಗೆ ತುಂಬಾ ಕಸ ಕಡ್ಡಿ ತುಂಬಿಕೊಂಡು ಧರ್ಮಧ್ವಜನ ರಾಜ್ಯಕ್ಕೆ ಬಂದು ಅದನ್ನು ಮಾರಾಟ ಮಾಡುವ ಪ್ರಯತ್ನ ಮಾಡಿದರು. ಆದರೆ ಕಸ ಕಡ್ಡಿ ಯಾರು ತಾನೇ ಕೊಂಡುಕೊಳ್ಳುತ್ತಾರೆ? ಒಬ್ಬರೂ ಕೂಡ ಆ ಕಡೆ ತಲೆ ಹಾಕಲಿಲ್ಲ. ಪ್ರತಿದಿನದಂತೆ ಆ ಸಂಜೆಯು ಸೈನಿಕರು ಬಂದು, ಓ ಬ್ರಾಹ್ಮಣ, ನಿನ್ನ ಹತ್ತಿರ ಎಷ್ಟು ವಸ್ತುಗಳು ಉಳಿದಿವೆಯೋ ಅದರ ಬೆಲೆ ಹೇಳಿದರೆ ಮಹಾರಾಜರ ಆಜ್ಞೆಯ ಪ್ರಕಾರ ಅದನ್ನು ನಾವು ಕೊಂಡುಕೊಳ್ಳುತ್ತೇವೆ ಎಂದು ಹೇಳಿದರು. ಆಗ ಆ ಬ್ರಾಹ್ಮಣ, ನೋಡಿ, ನಾನು ಈ ಪೆಟ್ಟಿಗೆಯ ತುಂಬ ದರಿದ್ರವನ್ನು ಅಂದರೆ ಕಸವನ್ನು ತುಂಬಿಕೊಂಡು ಬಂದಿದ್ದೇನೆ. ಇದರ ಬೆಲೆ 1,000 ಚಿನ್ನದ ನಾಣ್ಯಗಳು ಎಂದು ಹೇಳಿದ. ಅದಕ್ಕೆ ಸೈನಿಕರು ನಗುತ್ತಾ, ನಿನಗೆ ಹುಚ್ಚು ಹಿಡಿದಿದೆಯಾ? ಈ ಕಸವನ್ನು ಯಾರು ತಾನೇ ಕೊಂಡುಕೊಳ್ಳುತ್ತಾರೆ ಎಂದು ಹೇಳಿದರು. ಆಗ ಆ ಬ್ರಾಹ್ಮಣ, ನೋಡಿ, ನೀವು ಕೊಂಡುಕೊಳ್ಳಲಿಲ್ಲ ಅಂದರೆ ನಷ್ಟ ಇಲ್ಲ, ನಾನಿದನ್ನು ಹಿಂದೆ ತೆಗೆದುಕೊಂಡು ಹೋಗುತ್ತೇನೆ. ಆದರೆ ನಾನು ಮಹಾರಾಜರ ಬಗ್ಗೆ ಕೇಳಿದ್ದೆಲ್ಲ ಸುಳ್ಳು ಅಂದಾಯ್ತು. ನಾನು ಕೇಳಿದ ಪ್ರಕಾರ ಮಹಾರಾಜ ಅವರ ರಾಜ್ಯಕ್ಕೆ ಯಾರೇ ಬಂದರೂ ಅವರನ್ನು ಬರಿಗೈಯಲ್ಲಿ ಕಳಿಸುವುದಿಲ್ಲ ಎಂದು ಕೇಳ್ಪಟ್ಟಿದ್ದೆ. ಈಗ ಅದು ಸುಳ್ಳು ಎಂದು ನನಗೆ ಗೊತ್ತಾಯಿತು ಎಂದು ಹೇಳಿದ. ಆ ಮಾತಿಗೆ ಏನು ಹೇಳಬೇಕು ಎಂದು ಸೈನಿಕರಿಗೆ ಅರ್ಥವಾಗಲಿಲ್ಲ. ಅವರಲ್ಲಿ ಒಬ್ಬ ಸೈನಿಕ, ಓ ಬ್ರಾಹ್ಮಣ, ನೀನು ಕೇಳಿದ್ದು ನಿಜ. ನಮ್ಮ ಮಹಾರಾಜರು ಯಾರನ್ನು ಬರಿಗೈಯಲ್ಲಿ ಕಳಿಸುವುದಿಲ್ಲ. ನೀನು ಸ್ವಲ್ಪ ಹೊತ್ತು ಇಲ್ಲೇ ಇರು, ನಾನು ಮಹಾರಾಜರ ಹತ್ತಿರ ಹೋಗಿ ವಿಷಯ ತಿಳಿಸಿ ಏನು ಮಾಡುವುದೆಂದು ಕೇಳಿ ಬರುತ್ತೇನೆ ಎಂದು ಹೇಳಿ ಮಹಾರಾಜನ ಹತ್ತಿರ ಹೋದ. ಪ್ರಭು, ಇವತ್ತು ಎಲ್ಲಿಂದಲೋ ಒಬ್ಬ ವಯಸ್ಸಾದ ಬ್ರಾಹ್ಮಣ ನಮ್ಮ ರಾಜ್ಯದಲ್ಲಿ ಬಂದು ಕಸ ಕಡ್ಡಿ ತಂದು ಮಾರಾಟ ಮಾಡುತ್ತಿದ್ದಾನೆ. ಅವನು ತಂದ ಕಸವೆಲ್ಲ ಹಾಗೇ ಇದೆ. ನಾವು ಕೇಳಿದ್ದಕ್ಕೆ ಆ ಬ್ರಾಹ್ಮಣ, ಇದು ದರಿದ್ರ, ಇದರ ಬೆಲೆ 1000 ಚಿನ್ನದ ನಾಣ್ಯಗಳು ಎಂದು ಹೇಳುತ್ತಿದ್ದಾನೆ. ಈಗ ಏನು ಮಾಡುವುದು ಎಂದು ಕೇಳಿದ. ಅದಕ್ಕೆ ಮಹಾರಾಜ, ನೋಡು, ಮೊದಲು 1000 ಚಿನ್ನದ ನಾಣ್ಯಗಳನ್ನು ಕೊಟ್ಟು ಆ ಕಸವನ್ನು ಕೊಂಡುಕೋ.
1000 ನಾಣ್ಯಗಳಿಗಾಗಿ ನಾನು ಕೊಟ್ಟ ಮಾತನ್ನು ತಪ್ಪಲು ಸಾಧ್ಯವಾಗುವುದಿಲ್ಲ ಎಂದು ಹೇಳಿದ. ಆ ಸೈನಿಕ ಬ್ರಾಹ್ಮಣನ ಹತ್ತಿರ ಹೋಗಿ, ಓ ಬ್ರಾಹ್ಮಣ, ನಿನಗೆ 500 ಚಿನ್ನದ ನಾಣ್ಯಗಳನ್ನು ಕೊಡುತ್ತೇನೆ. ಆ ಪೆಟ್ಟಿಗೆಯನ್ನು ನಮಗೆ ಕೊಟ್ಟು ಹೊರಟು ಹೋಗು ಎಂದು ಹೇಳಿದ. ಅದಕ್ಕೆ ಬ್ರಾಹ್ಮಣ, ನೋಡಿ, ನಾನು ಮೊದಲೇ ಹೇಳಿದೆ, ಇದನ್ನು 1000 ಚಿನ್ನದ ನಾಣ್ಯಗಳಿಗೆ ಮಾತ್ರ ಕೊಡುತ್ತೇನೆ. ನಿಮಗೆ ಇಷ್ಟ ಇದ್ದರೆ ಕೊಂಡುಕೊಳ್ಳಿ, ಇಲ್ಲದಿದ್ದರೆ ಹೊರಟು ಹೋಗಿ ಎಂದು ಹೇಳಿದ. ಮತ್ತೆ ಅವರಲ್ಲಿ ಒಬ್ಬ ಸೈನಿಕ ಮಹಾರಾಜನ ಹತ್ತಿರ ಬಂದು, ಪ್ರಭು, ಆ ಪೆಟ್ಟಿಗೆಯ ತುಂಬ ಬರೀ ಕಸವೇ ತುಂಬಿದೆ. ನಾನು ಆ ಬ್ರಾಹ್ಮಣನಿಗೆ 500 ಚಿನ್ನದ ನಾಣ್ಯಗಳನ್ನು ಕೊಡುವುದಾಗಿ ಹೇಳಿದೆ. ಆದರೆ ಆತ 1000 ಚಿನ್ನದ ನಾಣ್ಯಗಳು ಕೊಟ್ಟರೆ ಮಾತ್ರ ಕೊಡುತ್ತೇನೆ ಎಂದು ಹೇಳುತ್ತಿದ್ದಾನೆ. ಆ ಬ್ರಾಹ್ಮಣ ಹುಚ್ಚನ ತರ ಕಾಣುತ್ತಿದ್ದಾನೆ. ಅವನ ಮಾತು ಕೇಳಿ 1000 ಚಿನ್ನದ ನಾಣ್ಯಗಳು ಅವನಿಗೆ ಕೊಟ್ಟು ಕಸ ಕೊಂಡುಕೊಂಡರೆ ನಾಳೆ ಪ್ರಜೆಗಳು ನಮಗೆ ಹುಚ್ಚು ಅಂದುಕೊಳ್ಳುತ್ತಾರೆ ಎಂದು ಹೇಳಿದ. ಆಗ ಮಹಾರಾಜ, ನೋಡು, ಇದು ನನ್ನ ಸತ್ಯಕ್ಕೆ ಧರ್ಮಕ್ಕೆ ಸಂಬಂಧಿಸಿದ ವಿಷಯ. ನಾನು ಇದುವರೆಗೂ ನನ್ನ ರಾಜ್ಯದಿಂದ ಯಾರನ್ನೂ ಕೂಡ ಬರಿಗೈಯಲ್ಲಿ ಕಳಿಸಲಿಲ್ಲ. ನಾನು ಬದುಕಿರುವವರೆಗೂ ಸತ್ಯ ಧರ್ಮವನ್ನು ಬಿಡುವುದಿಲ್ಲ. ನೀನು ಈಗಲೇ ಹೋಗಿ ಆ ಬ್ರಾಹ್ಮಣ ಕೇಳಿದ 1000 ಚಿನ್ನದ ನಾಣ್ಯಗಳನ್ನು ಕೊಟ್ಟು ಅವನ ಪೆಟ್ಟಿಗೆಯನ್ನು ತೆಗೆದುಕೊಂಡು ಬಾ ಎಂದು ಆದೇಶಿಸಿದ. ರಾಜ ಹೇಳಿದಂತೆ ಸೈನಿಕರು 1000 ಚಿನ್ನದ ನಾಣ್ಯಗಳನ್ನು ಕೊಟ್ಟು ಆ ಬ್ರಾಹ್ಮಣನ ಕಸದ ಪೆಟ್ಟಿಗೆಯನ್ನು ರಾಜನಿಗೆ ತಂದುಕೊಟ್ಟರು. ಆ ಪೆಟ್ಟಿಗೆಯನ್ನು ರಾಜಮಂದಿರದ ಒಳಗೆ ಇರಿಸುವಂತೆ ಸೈನಿಕರಿಗೆ ಹೇಳಿದ ಮಹಾರಾಜ. ಆ ದಿನ ರಾತ್ರಿ ಮಹಾರಾಜ ತಣ್ಣನೆ ಗಾಳಿಯಲ್ಲಿ ರಾಜಮಂದಿರದ ಹೊರಗಡೆ ಓಡಾಡುತ್ತಿದ್ದ. ಆ ಸಮಯದಲ್ಲಿ ಒಂದು ಸುಂದರವಾದ ಮಹಿಳೆ ರಾಜಮಂದಿರದ ಒಳಗಿನಿಂದ ಹೊರಗಡೆ ಬರುತ್ತಾ ಕಾಣಿಸಿದಳು. ಆಕೆಯ ಮೈ ತುಂಬಾ ಆಭರಣಗಳಿತ್ತು. ಆಕೆಯನ್ನು ನೋಡಿದ ಮಹಾರಾಜ, ಅಮ್ಮ, ನೀವು ಯಾರು? ಇದುವರೆಗೂ ನಿಮ್ಮನ್ನು ನೋಡಲಿಲ್ಲ. ಎಲ್ಲಿಂದ ಬರುತ್ತಿದ್ದೀರಿ? ಇಷ್ಟು ರಾತ್ರಿ ವೇಳೆಯಲ್ಲಿ ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕೇಳಿದ. ಆಗ ಆ ಮಹಿಳೆ, ಮಹಾರಾಜ, ನಾನು ಮಹಾಲಕ್ಷ್ಮಿ. ನಿನ್ನ ಸತ್ಯ ಧರ್ಮ ಮೆಚ್ಚಿ ಇದುವರೆಗೂ ನಿನ್ನ ರಾಜಮಂದಿರದಲ್ಲಿ ನಾನು ವಾಸವಿದ್ದೆ. ಆದರೆ ಇವತ್ತು ನಿನ್ನ ರಾಜಮಂದಿರದೊಳಗೆ ಒಂದು ಪೆಟ್ಟಿಗೆಯಲ್ಲಿ ದರಿದ್ರ ಬಂದಿದೆ. ದರಿದ್ರ ಇರುವ ಕಡೆ ನಾನು ಇರುವುದಿಲ್ಲ. ಹಾಗಾಗಿ ನಿನ್ನ ರಾಜಮಂದಿರ ಬಿಟ್ಟು ಹೊರಟು ಹೋಗುತ್ತಿದ್ದೇನೆ ಎಂದು ಹೇಳಿದರು. ಅದಕ್ಕೆ ಮಹಾರಾಜ, ಅಮ್ಮ, ನಿಮಗೆ ಯಾವುದು ಸರಿ ಅನಿಸುತ್ತದೋ ಅದನ್ನೇ ಮಾಡಿ. ನಾನು ನಿಮ್ಮನ್ನು ತಡೆಯುವುದಿಲ್ಲ. ನಾನು ಯಾವಾಗಲೂ ಸತ್ಯ ಧರ್ಮವನ್ನು ನಂಬಿ ಬದುಕುತ್ತೇನೆ. ನನ್ನ ರಾಜ್ಯದಲ್ಲಿ ಬರುವ ಯಾರನ್ನೂ ಬರಿಗೈಯಲ್ಲಿ ನಾನು ಕಳಿಸುವುದಿಲ್ಲ. ಹಾಗಾಗಿ ಆ ಪೆಟ್ಟಿಗೆಯನ್ನು ನಾನು ಕೊಂಡುಕೊಂಡೆ. ಈಗ ಅದನ್ನು ಹೊರಗೆ ಎಸೆದರೆ ನಾನು ಸತ್ಯ ಧರ್ಮ ತಪ್ಪಿದವನಾಗುತ್ತೇನೆ ಎಂದು ಹೇಳಿದ. ಲಕ್ಷ್ಮೀದೇವಿ ಅಲ್ಲಿಂದ ಹೊರಟು ಹೋದರು. ಸ್ವಲ್ಪ ಹೊತ್ತಿನ ನಂತರ ಒಬ್ಬ ಪುರುಷ ರಾಜಮಂದಿರದ ಒಳಗಿನಿಂದ ಹೊರಗೆ ನಡೆದು ಬಂದ. ಆತನನ್ನು ನೋಡಿದ ಮಹಾರಾಜ, ಸ್ವಾಮಿ, ನೀವು ಯಾರು? ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕೇಳಿದ. ಆಗ ಆ ಪುರುಷ, ಮಹಾರಾಜ, ನನ್ನ ಹೆಸರು ದಾನ. ನೀವು ಸತ್ಯ ಧರ್ಮ ತಪ್ಪದವರು. ಆದ್ದರಿಂದಲೇ ಇಷ್ಟು ದಿನ ನಾನು ನಿಮ್ಮ ಅರಮನೆಯಲ್ಲಿ ವಾಸವಿದ್ದೆ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಲಕ್ಷ್ಮೀದೇವಿ ನಿಮ್ಮ ಅರಮನೆ ಬಿಟ್ಟು ಹೊರಟು ಹೋದರು. ಇನ್ನು ಲಕ್ಷ್ಮಿ ಇಲ್ಲದಿರುವಾಗ ನೀವು ದಾನ ಮಾಡಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ನನಗೆ ಇನ್ನು ನಿಮ್ಮ ಅರಮನೆಯಲ್ಲಿ ಕೆಲಸವಿಲ್ಲ. ನಾನು ಕೂಡ ಹೊರಟು ಹೋಗುತ್ತಿದ್ದೇನೆ ಎಂದು ಹೇಳಿದರು. ಆಗ ಮಹಾರಾಜ, ಸ್ವಾಮಿ, ನಿಮಗೆ ಇಷ್ಟ ಬಂದಂತೆ ಮಾಡಿ. ನಾನು ಸತ್ಯ ಧರ್ಮವನ್ನು ಯಾವತ್ತೂ ಬಿಡುವುದಿಲ್ಲ ಎಂದು ಹೇಳಿದ. ಇನ್ನು ದಾನ ಕೂಡ ಮಹಾರಾಜನನ್ನು ಬಿಟ್ಟು ಹೊರಟು ಹೋದರು. ಕೆಲ ಹೊತ್ತಿನ ಬಳಿಕ ಮತ್ತೊಬ್ಬ ಪುರುಷ ಅರಮನೆಯಿಂದ ಹೊರಬಂದರು. ಮಹಾರಾಜ ಅವರೊಂದಿಗೆ, ಸ್ವಾಮಿ, ನೀವು ಯಾರು ಎಂದು ಕೇಳಿದ. ಆಗ ಆ ಪುರುಷ, ಮಹಾರಾಜ, ನಾನು ಪುಣ್ಯವನ್ನು ಅನುಗ್ರಹಿಸುವ ಯಜ್ಞದೇವರು. ನೀವು ದಾನ ಧರ್ಮ ಮಾಡುತ್ತಿದ್ದುದರಿಂದ ನಿಮ್ಮ ಅರಮನೆಯಲ್ಲಿ ನಾನು ವಾಸವಿದ್ದೆ. ಆದರೆ ಈಗ ಲಕ್ಷ್ಮೀದೇವಿ ಹಾಗೂ ದಾನ ಇಬ್ಬರೂ ನಿಮ್ಮ ಅರಮನೆ ಬಿಟ್ಟು ಹೊರಟು ಹೋದರು. ಅವರಿಬ್ಬರೂ ಇಲ್ಲದೆ ನೀವು ಯಜ್ಞ ಮಾಡಲು ಸಾಧ್ಯವಾಗದು. ಹಾಗಾಗಿ ನಾನು ಕೂಡ ಹೊರಟು ಹೋಗುತ್ತಿದ್ದೇನೆ. ಏಕೆಂದರೆ ದಾನ ಮಾಡದಿದ್ದರೆ ಯಜ್ಞ ಪೂರ್ತಿಯಾಗುವುದಿಲ್ಲ, ಹಣ ಇಲ್ಲದಿದ್ದರೆ ಯಜ್ಞ ಮಾಡಲು ಆಗುವುದಿಲ್ಲ ಎಂದು ಹೇಳಿ
ಅಲ್ಲಿಂದ ಯಜ್ಞದೇವರು ಹೊರಟು ಹೋದರು. ಇನ್ನು ಕೆಲ ಹೊತ್ತಿನ ನಂತರ ಇನ್ನೊಬ್ಬ ಪುರುಷ ಅರಮನೆಯಿಂದ ಹೊರಬಂದರು. ಮಹಾರಾಜ ಅವರೊಂದಿಗೆ, ನೀವು ಯಾರು, ಏಕೆ ಅರಮನೆ ಬಿಟ್ಟು ಹೋಗುತ್ತಿದ್ದೀರಿ ಎಂದು ಕೇಳಿದ. ಅದಕ್ಕೆ ಆ ವ್ಯಕ್ತಿ, ಮಹಾರಾಜ, ನಾನು ಯಶಸ್ಸು. ನೀವು ಮಾಡಿದ ಪುಣ್ಯದ ಕಾರಣದಿಂದ ಇದುವರೆಗೂ ನಾನು ನಿಮ್ಮ ರಾಜ್ಯದಲ್ಲಿ ವಾಸವಿದ್ದೆ. ಆದರೆ ಈಗ ನಿಮ್ಮ ರಾಜ್ಯದಿಂದ ಮಹಾಲಕ್ಷ್ಮಿ, ದಾನ ಹಾಗೂ ಯಜ್ಞ ಹೊರಟು ಹೋದರು. ನಿಮ್ಮ ಹತ್ತಿರ ಹಣವಿಲ್ಲದೆ, ನೀವು ದಾನ ಮಾಡದೆ, ಯಜ್ಞಗಳು ಮಾಡದೆ ನಿಮಗೆ ಯಶಸ್ಸು ಸಿಗುವುದಿಲ್ಲ. ಹಾಗಾಗಿ ನಾನು ಹೊರಟು ಹೋಗುತ್ತಿದ್ದೇನೆ ಎಂದು ಹೇಳಿ ಹೊರಟು ಹೋದರು. ಕೆಲ ಹೊತ್ತಿನ ಬಳಿಕ ಒಬ್ಬಳು ಮಹಿಳೆ ಅರಮನೆಯಿಂದ ಹೊರಬಂದಳು. ಮಹಾರಾಜ ಆಕೆಯೊಂದಿಗೆ, ಅಮ್ಮ, ನೀವು ಯಾರು, ಏಕೆ ಅರಮನೆ ಬಿಟ್ಟು ಹೋಗುತ್ತಿದ್ದೀರಿ ಎಂದು ಕೇಳಿದ. ಅದಕ್ಕೆ ಆ ಮಹಿಳೆ, ಮಹಾರಾಜ, ನಾನು ಕೀರ್ತಿ. ನಿಮ್ಮ ಹತ್ತಿರ ಮಹಾಲಕ್ಷ್ಮಿ, ದಾನ, ಯಜ್ಞ ಹಾಗೂ ಯಶಸ್ಸು ಇಲ್ಲ. ಹಾಗಾಗಿ ನಿಮಗೆ ಕೀರ್ತಿ ಲಭಿಸುವುದಿಲ್ಲ. ಇನ್ನು ನಾನು ಇಲ್ಲಿರಲು ಸಾಧ್ಯವಿಲ್ಲ ಎಂದು ಹೇಳಿ ಹೊರಟು ಹೋದಳು. ಇನ್ನು ಕೊನೆಯದಾಗಿ ಮತ್ತೊಬ್ಬ ಪುರುಷ ಅರಮನೆಯಿಂದ ಹೊರಬಂದ. ಮಹಾರಾಜ ಅವರೊಂದಿಗೆ, ಸ್ವಾಮಿ, ನೀವು ಯಾರು, ನೀವು ಕೂಡ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಿದ್ದೀರಾ ಎಂದು ದುಃಖದಿಂದ ಕೇಳಿದ. ಆಗ ಆ ಪುರುಷ, ಮಹಾರಾಜ, ನಾನು ಸತ್ಯ. ನೀವು ಸತ್ಯವಂತರು ಎಂದು ನಾನು ನಿಮ್ಮ ಹತ್ತಿರ ಇದ್ದೆ. ಆದರೆ ಈಗ ನಿಮ್ಮ ಹತ್ತಿರದಿಂದ ಲಕ್ಷ್ಮಿ, ದಾನ, ಯಶಸ್ಸು, ಯಜ್ಞ ಹಾಗೂ ಕೀರ್ತಿ ಹೊರಟು ಹೋದರು. ಹಾಗಾಗಿ ನಾನು ಕೂಡ ಹೊರಟು ಹೋಗುತ್ತಿದ್ದೇನೆ ಎಂದು ಹೇಳಿದರು. ಆಗ ಮಹಾರಾಜ, ಓ ಸತ್ಯದೇವರೇ, ನೀವು ಕೂಡ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತಿದ್ದೀರಾ. ನಾನು ಎಂದೂ ಕೂಡ ನಿಮ್ಮನ್ನು ಬಿಟ್ಟಿಲ್ಲ. ನಿಮ್ಮನ್ನು ಬಿಡದೇ ಇದ್ದುದರಿಂದಲೇ ಈಗ ನನ್ನನ್ನು ಎಲ್ಲರೂ ಬಿಟ್ಟು ಹೊರಟು ಹೋದರು. ನನ್ನ ರಾಜ್ಯದಲ್ಲಿ ಯಾರೂ ಹಸಿವಿನಿಂದ ಇರಬಾರದು. ಹಾಗೆ ನನ್ನ ರಾಜ್ಯಕ್ಕೆ ವ್ಯಾಪಾರ ಮಾಡಲು ಬಂದವರು ಕೂಡ ಬರಿಗೈಯಲ್ಲಿ ಹಿಂದಿರುಗಿ ಹೋಗಬಾರದು ಎಂದು ನಾನು ನನ್ನ ಪ್ರಜೆಗಳಿಗೆ ಮಾತು ಕೊಟ್ಟೆ. ಹಾಗಾಗಿ ಸಂಜೆ ಅವರ ಹತ್ತಿರ ಉಳಿದ ಪದಾರ್ಥಗಳನ್ನು, ವಸ್ತುಗಳನ್ನು ನಾನು ಕೊಂಡುಕೊಳ್ಳುತ್ತಿದ್ದೆ. ಮಾತು ತಪ್ಪಿದರೆ ಸತ್ಯ ತಪ್ಪಿದಂತೆ ಎಂದು ಭಾವಿಸಿ ನಾನು 1000 ಚಿನ್ನದ ನಾಣ್ಯಗಳನ್ನು ಕೊಟ್ಟು ಆ ಬ್ರಾಹ್ಮಣನಿಂದ ದರಿದ್ರವನ್ನು ಕೊಂಡುಕೊಂಡೆ. ಅದರ ಕಾರಣದಿಂದ ಇವತ್ತು ಮಹಾಲಕ್ಷ್ಮಿ ನನ್ನ ಅರಮನೆ ಬಿಟ್ಟು ಹೊರಟು ಹೋದರು. ಅವರ ಹಿಂದೆಯೇ ಯಶಸ್ಸು, ದಾನ, ಯಜ್ಞ, ಕೀರ್ತಿ ಕೂಡ ಹೊರಟು ಹೋದರು. ಈಗ ನೀವು ಕೂಡ ನನ್ನನ್ನು ಬಿಟ್ಟು ಹೊರಟು ಹೋದರೆ ಇನ್ನು ನಾನು ಬದುಕಿದ್ದು ಯಾವ ಪ್ರಯೋಜನವೂ ಇಲ್ಲ ಎಂದು ಹೇಳಿದ. ಆಗ ಸತ್ಯದೇವರು, ಮಹಾರಾಜ, ನನ್ನಿಂದ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೊರಟು ಹೋದರು. ನಾನು ನಿಮ್ಮನ್ನು ಬಿಟ್ಟು ಹೋದರೆ ಮತ್ತೆ ಅವರೆಲ್ಲರೂ ನಿಮ್ಮ ಹತ್ತಿರ ಬರುತ್ತಾರೆ ಅಂದುಕೊಂಡು ನಿಮ್ಮನ್ನು ಬಿಟ್ಟು ಹೋಗೋಣ ಅಂದುಕೊಂಡೆ. ಆದರೆ ಅವರೆಲ್ಲರಿಗಿಂತಲೂ ನಾನೇ ನಿಮಗೆ ಮುಖ್ಯ ಎಂದು ಈಗ ಗೊತ್ತಾಯಿತು. ಹಾಗಾಗಿ ನೀವು ಚಿಂತಿಸಬೇಡಿ. ನೀವು ಬದುಕಿರುವವರೆಗೂ ನಾನು ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗುವುದಿಲ್ಲ ಎಂದು ಹೇಳಿ ಮತ್ತೆ ಅರಮನೆಯೊಳಗೆ ಸತ್ಯದೇವರು ಹೋದರು. ಕೆಲ ಹೊತ್ತಿನ ನಂತರ ಕೀರ್ತಿ ಅಲ್ಲಿಗೆ ಬಂದರು. ಆಕೆಯನ್ನು ನೋಡಿದ ಮಹಾರಾಜ, ಅಮ್ಮ, ನೀವು ಈಗಷ್ಟೇ ನನ್ನನ್ನು ಬಿಟ್ಟು ಹೊರಟು ಹೋದಿರಿ, ಮತ್ತೆ ಏಕೆ ಬಂದೆ ಎಂದು ಕೇಳಿದ. ಆಗ ಕೀರ್ತಿ, ಮಹಾರಾಜ, ನನ್ನನ್ನು ಕ್ಷಮಿಸು. ನಾನು ಲಕ್ಷ್ಮಿ, ದಾನ, ಯಶಸ್ಸು, ಯಜ್ಞ ಇರದೆ ಇರಬಲ್ಲೆ. ಆದರೆ ಸತ್ಯ ಇರದೆ ಇರಲಾರೆ. ಸತ್ಯ ಎಲ್ಲಿದ್ದರೆ ನಾನು ಅಲ್ಲೇ ಇರುತ್ತೇನೆ ಎಂದು ಹೇಳಿ ಮತ್ತೆ ಅರಮನೆಯೊಳಗೆ ಕೀರ್ತಿ ಹೋದರು. ಸ್ವಲ್ಪ ಹೊತ್ತಿನ ನಂತರ ಯಶಸ್ಸು ಅಲ್ಲಿಗೆ ಬಂದರು. ನೀವು ಹಿಂದಿರುಗಿ ಬರಲು ಕಾರಣ ಏನು ಎಂದು ಕೇಳಿದ ಮಹಾರಾಜ. ಆಗ ಯಶಸ್ಸು, ಮಹಾರಾಜ, ಯಾರೆಷ್ಟು ಧನವಂತನಾದರೂ, ಎಷ್ಟು ದಾನಗಳನ್ನು ಮಾಡಿದರೂ ಸತ್ಯ ಇಲ್ಲದಿದ್ದರೆ ಯಶಸ್ಸು ಬರುವುದಿಲ್ಲ. ಹಾಗಾಗಿ ಸತ್ಯ ಎಲ್ಲಿದ್ದರೆ ನಾನು ಅಲ್ಲೇ ಇರುತ್ತೇನೆ ಎಂದು ಹೇಳಿ ಯಶಸ್ಸು ಅರಮನೆಯೊಳಗೆ ಹೋದರು. ಕೆಲ ಹೊತ್ತಿನ ನಂತರ ಯಜ್ಞದೇವರು ಅಲ್ಲಿಗೆ ಬಂದರು. ನೀವು ಹಿಂದಿರುಗಿ ಬರಲು ಕಾರಣ ಏನು ಎಂದು ಕೇಳಿದ ಮಹಾರಾಜ. ಅದಕ್ಕೆ ಯಜ್ಞದೇವರು, ಮಹಾರಾಜ, ಎಷ್ಟೊಂದು ಧನವಂತನಾದರೂ, ಧರ್ಮಾತ್ಮನಾದರೂ ಸತ್ಯ ಇಲ್ಲದಿದ್ದರೆ ಯಜ್ಞ ಮಾಡಿದ ಫಲ ಸಿಗುವುದಿಲ್ಲ. ನಿಮ್ಮ ಹತ್ತಿರ ಸತ್ಯವಿದೆ. ಹಾಗಾಗಿ ನಾನು ಕೂಡ ನಿಮ್ಮ ಹತ್ತಿರ ಇರುತ್ತೇನೆ ಎಂದು ಹೇಳಿ ಅರಮನೆಯೊಳಗೆ ಯಜ್ಞದೇವರು ಹೋದರು. ಕೆಲ ಹೊತ್ತಿನ ಬಳಿಕ ದಾನದೇವರು ಕೂಡ ಹಿಂದಿರುಗಿ ಬಂದರು. ನೀವು ಹಿಂದಿರುಗಿ ಬರಲು ಕಾರಣ ಏನು ಎಂದು ಕೇಳಿದ ಮಹಾರಾಜ.
ಆಗ ದಾನದೇವರು, ಮಹಾರಾಜ, ನಾನು ನಿಮ್ಮನ್ನು ಬಿಟ್ಟು ಹೋಗಿ ತಪ್ಪು ಮಾಡಿದೆ. ನಾನು ನಿಮ್ಮನ್ನು ಬಿಟ್ಟು ಹೋದ ಮೇಲೂ ಕೂಡ ನಿಮ್ಮ ಹತ್ತಿರ ಸತ್ಯ, ಯಶಸ್ಸು, ಯಜ್ಞ ಹಾಗೂ ಕೀರ್ತಿ ಇದೆ. ಸತ್ಯ ಎಲ್ಲಿದ್ದರೆ ನಾನಲ್ಲೇ ಇರುತ್ತೇನೆ. ಮನುಷ್ಯ ಎಷ್ಟೇ ಶ್ರೀಮಂತನಾದರೂ ಸತ್ಯವಂತನಲ್ಲದಿದ್ದರೆ ಅವನು ದಾನ ಮಾಡಲು ಹೋಗುವುದಿಲ್ಲ. ದಾನ ಮತ್ತು ಸತ್ಯ ಯಾವಾಗಲೂ ಜೊತೆಯಾಗಿರುತ್ತದೆ. ಆದ್ದರಿಂದಲೇ ನಾನು ನಿಮ್ಮ ಹತ್ತಿರ ಹಿಂದಿರುಗಿ ಬಂದೆ ಎಂದು ಹೇಳಿ ಅರಮನೆಯೊಳಗೆ ದಾನದೇವರು ಹೋದರು. ಅದರ ನಂತರ ಸಾಕ್ಷಾತ್ ಲಕ್ಷ್ಮೀದೇವಿ ಹಿಂದಿರುಗಿ ಬಂದರು. ಆಗ ಮಹಾರಾಜ, ಅಮ್ಮ, ನೀವು ಹಿಂದಿರುಗಿ ಬಂದಿದ್ದು ನನಗೆ ತುಂಬಾ ಸಂತೋಷವಾಯಿತು. ಆದರೆ ಹಿಂದಿರುಗಿ ಬರಲು ಕಾರಣ ಏನು ಎಂದು ಕೇಳಿದ. ಆಗ ಲಕ್ಷ್ಮೀದೇವಿ, ಮಹಾರಾಜ, ಇದೆಲ್ಲವೂ ನಿನ್ನ ಸತ್ಯವನ್ನು ಪರೀಕ್ಷಿಸಲು ನಡೆಯಿತು. ಈಗ ನಿನ್ನ ಹತ್ತಿರ ದಾನ, ಸತ್ಯ, ಯಶಸ್ಸು, ಕೀರ್ತಿ, ಯಜ್ಞ ಎಲ್ಲರೂ ಇದ್ದಾರೆ. ಆದರೆ ನಾನು ಇಲ್ಲದಿದ್ದರೆ ಅವರಿಂದ ಇರಲು ಸಾಧ್ಯವಾಗುವುದಿಲ್ಲ. ನೀನು ಅವರನ್ನು ಉಪಯೋಗಿಸಿಕೊಳ್ಳಲು ಆಗುವುದಿಲ್ಲ. ಹಾಗೆ ಅವರಿಗೂ ಕೂಡ ನಿನ್ನ ಹತ್ತಿರ ಯಾವ ಕೆಲಸವೂ ಇರುವುದಿಲ್ಲ. ಹಾಗಾಗಿ ಸತ್ಯ ಮತ್ತು ಧರ್ಮವನ್ನು ಕಾಪಾಡಲು ನಾನು ನಿನ್ನ ಹತ್ತಿರ ಹಿಂದಿರುಗಿ ಬಂದೆ ಎಂದು ಹೇಳಿದರು. ಆಗ ರಾಜ, ಅಮ್ಮ, ನೀವು ಹಿಂದಿರುಗಿ ಬಂದಿದ್ದು ನನ್ನ ಮನಸ್ಸಿಗೆ ತುಂಬಾ ಖುಷಿ ಕೊಟ್ಟಿದೆ. ಆದರೆ ಈಗ ನನ್ನ ಅರಮನೆಯೊಳಗೆ ದರಿದ್ರದಿಂದ ತುಂಬಿರುವಂತ ಪೆಟ್ಟಿಗೆ ಇದೆ. ದರಿದ್ರ ಇರುವ ಕಡೆ ನೀವು ಇರುವುದಿಲ್ಲವಲ್ಲ ಎಂದು ಕೇಳಿದ. ಆಗ ಲಕ್ಷ್ಮೀದೇವಿ, ಮಹಾರಾಜ, ನನ್ನ ಕೃಪೆಯಿಂದ ದರಿದ್ರದಿಂದ ತುಂಬಿರುವ ಆ ಪೆಟ್ಟಿಗೆ ಕೂಡ ಸ್ವರ್ಣಮಯವಾಗುತ್ತದೆ ಎಂದು ಹೇಳಿ ಅರಮನೆಯೊಳಗೆ ಲಕ್ಷ್ಮೀದೇವಿ ಪ್ರವೇಶಿಸಿದರು. ಲಕ್ಷ್ಮೀದೇವಿ ಅರಮನೆಯೊಳಗೆ ಕಾಲಿಟ್ಟ ಮರುಕ್ಷಣ ಆ ಪೆಟ್ಟಿಗೆಯೊಳಗಿದ್ದಂತ ಕಸ ಕಡ್ಡಿಯೆಲ್ಲ ಚಿನ್ನ, ವಜ್ರ, ಮಣಿ, ಮಾಣಿಕ್ಯಗಳಂತೆ ಬದಲಾಯಿತು. ಕೆಲ ಹೊತ್ತಿನ ನಂತರ ಯಮಧರ್ಮರಾಜ ಮತ್ತೆ ಆ ಬ್ರಾಹ್ಮಣನಂತೆ ಮಹಾರಾಜನ ಹತ್ತಿರ ಬಂದರು. ಆಗ ಮಹಾರಾಜ, ಓ ಬ್ರಾಹ್ಮಣೋತ್ತಮ, ನೀವು ಯಾರು? ಈ ಸಮಯದಲ್ಲಿ ಇಲ್ಲಿಗೇಕೆ ಬಂದಿದ್ದೀರಿ ಎಂದು ಕೇಳಿದ. ಆಗ ಬ್ರಾಹ್ಮಣ, ಮಹಾರಾಜ, ನಾನು ಯಮಧರ್ಮರಾಜ. ನಾನು ನಿನ್ನನ್ನು ಪರೀಕ್ಷಿಸಲು ಬ್ರಾಹ್ಮಣನ ವೇಷದಲ್ಲಿ ಬಂದು 1000 ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ದರಿದ್ರ ತುಂಬಿದ ಪೆಟ್ಟಿಗೆಯನ್ನು ನಿನ್ನ ಸೈನಿಕರಿಗೆ ಕೊಟ್ಟೆ. ಆದರೆ ನೀನು ನಿನ್ನ ಸತ್ಯದಿಂದ ನನ್ನನ್ನು ಸೋಲಿಸಿ ನನ್ನ ಮನಸ್ಸನ್ನು ಗೆದ್ದಿರುವೆ. ನಿನಗೆ ಯಾವುದಾದರೂ ವರ ಕೊಡುತ್ತೇನೆ, ಏನು ಬೇಕು ಕೇಳು ಎಂದು ಹೇಳಿ ಅವರ ನಿಜರೂಪವನ್ನು ತೋರಿಸಿದರು. ಆಗ ಮಹಾರಾಜ, ಸ್ವಾಮಿ, ನಿಮ್ಮ ದರ್ಶನ ಭಾಗ್ಯದಿಂದ ನನ್ನ ಜನ್ಮ ಪಾವನವಾಯಿತು. ನನಗೆ ಇನ್ನೇನೂ ಬೇಡ. ನಾನು ಜೀವನದಲ್ಲಿ ಎಂದೂ ಕೂಡ ಸತ್ಯ ಹಾಗೂ ಧರ್ಮ ತಪ್ಪದೇ ಇರುವಂತೆ ಆಶೀರ್ವದಿಸಿ ಎಂದು ಕೇಳಿದ. ತಥಾಸ್ತು ಎಂದು ಹೇಳಿ ಯಮಧರ್ಮರಾಜ ಮಾಯವಾದರು. ಈ ಕತೆ ಹೇಳಿದ ಶ್ರೀಕೃಷ್ಣ, ನಾರದ, ಕತೆ ಕೇಳಿದೆ ತಾನೆ? ಆ ಮಹಾರಾಜ ಸತ್ಯ ಹಾಗೂ ಧರ್ಮವನ್ನು ಬಿಡದೇ ಇದ್ದುದರಿಂದ ದಾನ, ಯಜ್ಞ, ಕೀರ್ತಿ, ಯಶಸ್ಸು ಮತ್ತು ಲಕ್ಷ್ಮಿ ಹೀಗೆ ಎಲ್ಲದರಲ್ಲೂ ಅವನು ಗೆಲುವು ಸಾಧಿಸಿದ. ಹಾಗಾಗಿ ಮನುಷ್ಯರು ಯಾವಾಗಲೂ ಸತ್ಯ ನುಡಿಯಬೇಕು, ಧರ್ಮವಾಗಿ ಬದುಕಬೇಕು. ಯಾರು ಸತ್ಯವಾಗಿ ಧರ್ಮವಾಗಿ ಬದುಕುತ್ತಾರೋ ಅಂತವರ ಹತ್ತಿರ ಸದಾ ಲಕ್ಷ್ಮಿ ನಿವಾಸವಿರುತ್ತಾಳೆ ಎಂದು ಹೇಳಿದರು ಶ್ರೀಕೃಷ್ಣ ಪರಮಾತ್ಮ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.